ಸ್ನೇಹಿತರೆ, ಇಂದು ನಾವು ಒಂದು ತುಂಬ ಹೃದಯಸ್ಪರ್ಶಿ ವಿಷಯದ ಬಗ್ಗೆ ಮಾತನಾಡೋಣ. ಗಂಡನಿಂದ ಪ್ರೀತಿ ಸಿಗದೇ ಇದ್ದಾಗ ಮಹಿಳೆ ಏನು ಮಾಡಬೇಕು? ಪ್ರತಿಯೊಬ್ಬ ಮಹಿಳೆ ಜೀವನದಲ್ಲಿ ಪ್ರೀತಿ, ಗೌರವ, ಕಾಳಜಿ ಬಯಸುತ್ತಾಳೆ. ಆದರೆ ಕೆಲವೊಮ್ಮೆ ಗಂಡನಿಂದ ಅದು ಕಾಣಿಸದೇ ಹೋಗುತ್ತದೆ. ಮಾತು ಕಡಿಮೆಯಾಗುತ್ತದೆ, ಸೌಮ್ಯತೆ ಕಡಿಮೆಯಾಗುತ್ತದೆ ಮತ್ತು ಒಂದು ಸಮಯಕ್ಕೆ ತಾನೇ ಪ್ರೀತಿ ಮುಗಿದಂತೆ ಅನಿಸುತ್ತದೆ. ಆದರೆ ನಿಜವಾಗಿ ಪ್ರೀತಿ ಅಷ್ಟು ಬೇಗ ಮುಗಿಯುವುದಿಲ್ಲ. ಅದು ಕೇವಲ ಅಡಗುತ್ತದೆ. ಮತ್ತೆ ಬೆಳಗಲು ನಿನ್ನ ಧೈರ್ಯ, ನಿನ್ನ ಧನಾತ್ಮಕ ಶಕ್ತಿ ಬೇಕು. ಫಸ್ಟ್ ಪಾಯಿಂಟ್, ಸ್ವತಃ ನಿಮ್ಮನ್ನು ಪ್ರೀತಿಸಲು ಪ್ರಾರಂಭಿಸಿ. ಮೊದಲು ನಿನ್ನನ್ನು ನೀನೇ ಪ್ರೀತಿಸು. ಗಂಡನ ಪ್ರೀತಿ ಕಡಿಮೆಯಾದಾಗ ಹೆಂಗಸು ತುಂಬ ನೋವಿನಲ್ಲಿ ಬೀಳುತ್ತಾಳೆ. ಅಲ್ಲಿ ಅವಳು ತಾನೇ ತಪ್ಪಾಗಿದೆ ಎಂದು ಭಾವಿಸುತ್ತಾಳೆ. ಆದರೆ ಇಲ್ಲ, ನಿನ್ನ ಮೌಲ್ಯ ನಿನ್ನೊಳಗಿದೆ, ಯಾರ ಪ್ರೀತಿಯ ಮೇಲೂ ಅವಲಂಬಿತವಲ್ಲ. ಪ್ರತಿದಿನ ನಿಮ್ಮ ಹೃದಯಕ್ಕೆ ಹೇಳಿಕೊಳ್ಳಿ, ನಾನು ಸಾಕು, ನನಗೆ, ನಾನು ಸುಂದರಳು, ನಾನು ಬಲಿಷ್ಠಳು. ನಿನ್ನ ಆಸಕ್ತಿ ಇರುವ ಕೆಲಸಗಳನ್ನು ಮಾಡು. ನಿನ್ನ ಹವ್ಯಾಸಕ್ಕೆ ಸಮಯ ಕೊಡು. ನಿನ್ನ ಆರೋಗ್ಯ, ನಿನ್ನ ಮನಸ್ಸು, ನಿನ್ನ ಸಂತೋಷ ಇವುಗಳತ್ತ ಗಮನ ಕೊಡು. ಹೆಂಗಸಿನ ಒಳಗಿನ ಶಕ್ತಿ ಬೆಳಗಿದರೆ ಗಂಡನಿಗೂ ಅದು ಗಮನಕ್ಕೆ ಬರುತ್ತದೆ. ನಿನ್ನ ಆತ್ಮವಿಶ್ವಾಸವೇ ನಿನ್ನ ಪ್ರೀತಿಯ ಮರುಪ್ರಾರಂಭದ ಕೀಲಿಯಾಗುತ್ತದೆ. ಇದು ನೆನಪಿರಲಿ ನಿಮಗೆ. ಇನ್ನು ಸೆಕೆಂಡ್ ಪಾಯಿಂಟ್, ಮಾತನಾಡಿ, ಆದರೆ ಶಾಂತವಾಗಿ. ಸಮಸ್ಯೆ ಬಂದಾಗ ಹೆಚ್ಚು ಜನರು ಮೌನವಾಗುತ್ತಾರೆ ಅಥವಾ ಕೋಪದಿಂದ ಮಾತನಾಡುತ್ತಾರೆ. ಆದರೆ ಪ್ರೀತಿ ಕೋಪದಿಂದ ಅಲ್ಲ, ಅರ್ಥದಿಂದ ಬೆಳೆಯುತ್ತದೆ. ಒಂದು ದಿನ ಶಾಂತ ಸಮಯದಲ್ಲಿ ಅವರ ಜೊತೆ ಕುಳಿತು ಹೇಳಿ, ನಿಮ್ಮ ಜೊತೆ ಮಾತನಾಡೋದ್ರಿಂದ ನನಗೆ ಶಾಂತಿ ಸಿಗುತ್ತದೆ. ನೀನು ದೂರವಾಗಿದ್ದೀಯಂತೆ ಅನಿಸುತ್ತಿದೆ ನನಗೆ. ದೂರ ಬೇಡಿ, ಆದರೆ ನಿಮ್ಮ ಭಾವನೆಗಳನ್ನು ಹೇಳಿಕೊಳ್ಳಿ. ಆರೋಪ ಮಾಡಬೇಡಿ. ಪ್ರೀತಿ ತೋರಿಸುವ ಮಾತು ಪ್ರೀತಿ ಹುಟ್ಟಿಸುವ ಶಕ್ತಿಯಾಗಿರುತ್ತದೆ. ಇನ್ನು ಥರ್ಡ್ ಪಾಯಿಂಟ್, ಅವರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಿ. ಬಹುಶಃ ಅವರು ಕೆಲಸದ ಒತ್ತಡದಲ್ಲಿರಬಹುದು ಅಥವಾ ಜೀವನದ ಕೆಲವು ಚಿಂತೆಗಳಿಂದ ತೊಂದರೆಯಲ್ಲಿರಬಹುದು. ಕೆಲವೊಮ್ಮೆ ಗಂಡಂದಿರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವುದಿಲ್ಲ. ಅವರೊಳಗಿನ ನಿಶ್ಶಬ್ದತೆಯನ್ನು ಅರಿತುಕೋ. ಹಾಗೆ ಪ್ರಶ್ನೆಗಳನ್ನು ಕೇಳು, ಏನಾದರೂ ಕಳವಳ ಇದೆಯಾ ಅಂತ. ಹೆಂಗಸಿನ ಸೌಮ್ಯ ಧ್ವನಿ ಆಲಿಸುವ ಕಿವಿ ಇದು ಗಂಡನ ಹೃದಯವನ್ನು ತೆರೆಯುತ್ತದೆ. ಅವರು ಮಾತನಾಡಲು ಪ್ರಾರಂಭಿಸಿದಾಗ ಮಧ್ಯ ಅಡ್ಡ ತಡೆಯಬೇಡಿ, ಶಾಂತವಾಗಿ ಕೇಳಿ. ಇನ್ನು ಫೋರ್ತ್ ಪಾಯಿಂಟ್, ಕೃತಜ್ಞತೆಯನ್ನು ತೋರಿಸಿ. ಗಂಡನು ಮಾಡಿದ ಸಣ್ಣ ಕೆಲಸಗಳಿಗೂ ಧನ್ಯವಾದಗಳನ್ನು ಹೇಳಿ. ನೀನು ಇಂದು ಬೇಗ ಬಂದಿದ್ದಕ್ಕೆ ಧನ್ಯವಾದ. ನೀನು ನನ್ನ ಮಾತು ಕೇಳಿದ್ದಕ್ಕೆ ನನಗೆ ತುಂಬ ಖುಷಿಯಾಗುತ್ತಿದೆ. ಇಂತಹ ಸರಳ ಪದಗಳು ದೊಡ್ಡ ಬದಲಾವಣೆಯನ್ನು ತರುತ್ತವೆ. ಪ್ರೀತಿ ಬೇಡಿಕೊಳ್ಳುವ ಬದಲು ಪ್ರೀತಿಯನ್ನು ತೋರಿಸಿ. ನಾವು ಬಿತ್ತಿದ ಪ್ರೀತಿ ಎಂದಿಗೂ ವ್ಯರ್ಥವಾಗದು. ಅದು ನಿಧಾನವಾಗಿ ಬೇರು ಬೀಳುತ್ತದೆ. ಇನ್ನು ಫಿಫ್ತ್ ಪಾಯಿಂಟ್, ಹೋಲಿಕೆಯನ್ನು ಮಾಡಬೇಡಿ. ಹಳೆಯದನ್ನು ಮಧ್ಯ ಎಳೆಯಬೇಡಿ. ಬಹುಮಟ್ಟಿಗೆ ಹೆಂಗಸರು ಹಿಂದಿನ ಘಟನೆಗಳನ್ನು ಎಳೆದು ಪ್ರಸ್ತುತ ಕ್ಷಣ ಹಾಳು ಮಾಡುತ್ತಾರೆ. ನೀನು ಆಗ ಅಂತ ಮಾತಾಡಿದ್ದೆ, ನಿನ್ನ ಪ್ರೀತಿ ಇವಾಗ ಇಲ್ಲ. ಇಂತಹ ಮಾತುಗಳು ಸಂಬಂಧದ ಮೇಲೆ ಬಾಣದಂತೆ ಬೀಳುತ್ತವೆ. ಹಳೆಯ ನೋವುಗಳನ್ನು ಬಿಡಿ, ಪ್ರಸ್ತುತ ಕ್ಷಣದ ಮೇಲೆ ಗಮನ ಕೊಡಿ. ಇಂದಿನ ಪ್ರೀತಿ ನಾಳೆಯ ಭವಿಷ್ಯವನ್ನು ಕಟ್ಟುತ್ತದೆ. ಇನ್ನು ಸಿಕ್ಸ್ತ್ ಪಾಯಿಂಟ್, ಅವರಿಗೆ ಸ್ವಲ್ಪ ಸ್ಪೇಸ್ ಕೊಡಿ. ಹೆಂಗಸಿಗೆ ಪ್ರೀತಿ ಬೇಕಾದ ಹಾಗೆ ಗಂಡನಿಗೂ ಕೆಲವೊಮ್ಮೆ ಶಾಂತಿ ಮತ್ತು ಪ್ರತ್ಯೇಕ ಸಮಯ ಬೇಕಾಗುತ್ತದೆ. ಅವರಿಗೆ ಸ್ವಲ್ಪ ಸ್ಪೇಸ್ ಕೊಡಿ. ಪ್ರತಿದಿನ ವಿಚಾರಿಸಿ, ಪ್ರಶ್ನೆ ಹಾಕಬೇಡಿ. ಆದರೆ ಅದೇ ಸಮಯದಲ್ಲಿ ನೀನು ನಿನ್ನ ಜೀವನವನ್ನು ಖುಷಿಯಾಗಿ ಬದುಕಬೇಕು. ಪ್ರೀತಿ ಅಂತರದಿಂದ ದೂರವಾಗುವುದಿಲ್ಲ, ಒತ್ತಾಯದಿಂದ ಮಾತ್ರ ದೂರವಾಗುತ್ತದೆ. ಇನ್ನು ಸೆವೆಂತ್ ಪಾಯಿಂಟ್, ಸಕಾರಾತ್ಮಕ ಶಕ್ತಿ ಮನೆಗೆ ತರ್ರಿ. ಮನದಲ್ಲಿ ಪ್ರೀತಿ ಬೆಳೆಯಬೇಕಾದರೆ ಶಾಂತಿ ಇರಬೇಕು. ಕೋಪ, ನಿಂದನೆ, ದೂರು ಇವುಗಳಿಂದ ವಾತಾವರಣ ನಕಾರಾತ್ಮಕವಾಗುತ್ತದೆ. ಅದರ ಬದಲು ಹಾಸ್ಯ, ಮಾತು, ಪ್ರೀತಿ, ಗೌರವ ಇವುಗಳಿಂದ ಮನೆ ಬೆಳಗುತ್ತದೆ. ಅವರು ಮನೆಗೆ ಬಂದಾಗ ಮುಖದಲ್ಲಿ ನಗು ಇರಲಿ. ಅಳುವ ಮುಖಕ್ಕಿಂತ ನಗುವ ಮುಖ ಪ್ರೀತಿ ಹುಟ್ಟಿಸುತ್ತದೆ. ಇನ್ನು ಏಟ್ತ್ ಪಾಯಿಂಟ್, ಪ್ರೀತಿಯನ್ನು ಮಾತಿನಲ್ಲಿ ಅಲ್ಲ, ಕೃತ್ಯದಲ್ಲಿ ತೋರಿಸಿ. ಅವರು ಇಷ್ಟಪಡುವ ಆಹಾರ ತಯಾರಿಸಿ. ಅವರಿಗೆ ಒಂದು ಸಣ್ಣ ನೋಟು ಬರೆದು ಬಿಡಿ, ನಿನ್ನ ದಿನ ಚೆನ್ನಾಗಿರಲಿ ಎಂದು. ಈ ಚಿಕ್ಕ ಚಿಕ್ಕ ಕೆಲಸಗಳು ಅವರ ಮನಸ್ಸಿನಲ್ಲಿ ನಿನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಪ್ರೀತಿ ಎಂದರೆ ದೊಡ್ಡ ಕೆಲಸ, ಅದು ದಿನನಿತ್ಯದ ಕಾಳಜಿಯಲ್ಲಿ ಅಡಗಿರುತ್ತದೆ. ಇನ್ನು ನೈನ್ತ್ ಪಾಯಿಂಟ್, ಧೈರ್ಯ ಮತ್ತು ಸಹನೆ ಇಟ್ಟುಕೊಳ್ಳಿ. ಪ್ರೀತಿ ಬಲವಂತದಿಂದ ಬರುವುದಿಲ್ಲ. ಸಮಯ ಕೊಡಿ. ಸಹನೆ ಇಟ್ಟುಕೊಂಡು ಪ್ರೀತಿ ತೋರಿಸುತ್ತಾ ಇರಿ. ನಿಧಾನವಾಗಿ ಗಂಡನ ಹೃದಯದಲ್ಲಿ ನಿನ್ನ ಪ್ರೀತಿ ಮರಳಿ ಬೆಳೆಯುತ್ತದೆ. ನೆನಪಿರಲಿ, ನಿಜವಾದ ಪ್ರೀತಿ ಎಂದರೆ ಕೊಡುವುದು. ನಿನ್ನ ಪ್ರೀತಿ ನಿಜವಾಗಿದ್ದರೆ ಅದು ಖಂಡಿತ ಹೃದಯ ಮುಟ್ಟುತ್ತದೆ. ಇನ್ನು ಕೊನೆಯದಾಗಿ, ಭಗವಂತನಿಗೆ ಒಮ್ಮೆ ಮನದ ಮಾತುಗಳನ್ನು ಹೇಳಿ. ಎಲ್ಲವೂ ಮಾಡಿದ ನಂತರವೂ ಮನಸ್ಸು ಖಾಲಿಯಾಗಿದ್ದರೆ ದೇವರ ಮುಂದೆ ಶಾಂತವಾಗಿ ಕುಳಿತುಕೊಳ್ಳಿ. ಪ್ರೀತಿಯನ್ನು ಬೇಡಿಕೊಳ್ಳಿ. ಶಾಂತಿ ಬೇಡಿ. ಶಾಂತ ಮನಸ್ಸಿನಲ್ಲಿ ಪ್ರೀತಿ ಸ್ವತಃ ಬೆಳೆಯುತ್ತದೆ.
ಭಗವಂತನಿಗೆ ಹೇಳಿ ಅವನು ಬದಲಾಗಲಿ ಎಂಬುದಕ್ಕಿಂತ ನನ್ನ ಹೃದಯದಲ್ಲಿ ಬಲವಾಗಲಿ ಅಂತ. ಆ ಶಕ್ತಿ ನಿನ್ನೊಳಗಿಂದ ಪ್ರೀತಿಯನ್ನು ಮತ್ತೆ ಬೆಳಗಿಸುತ್ತದೆ. ಪ್ರೀತಿ ಸಿಗದಿರುವುದು ನೋವು, ಆದರೆ ಅದು ಕೊನೆಯಲ್ಲ. ಕೆಲವೊಮ್ಮೆ ಈ ಸ್ಥಿತಿಯೇ ನಿನ್ನ ಆತ್ಮವನ್ನು ಬೆಳೆಸಲು ಕಾರಣವಾಗುತ್ತದೆ. ನಿನ್ನ ಪ್ರೀತಿಯ ಶಕ್ತಿ ಶುದ್ಧವಾಗಿದ್ದರೆ ಅದು ಒಮ್ಮೆ ಖಂಡಿತ ಮರಳಿ ಬರುತ್ತದೆ. ಹೀಗಾಗಿ ಕೋಪ ಮಾಡಿಕೊಳ್ಳಬೇಡಿ, ನೋವು ಮಾಡಿಕೊಳ್ಳಬೇಡಿ. ಮನಸ್ಸಿನಲ್ಲಿ ಶಾಂತಿ ಇರಲಿ. ನಿನ್ನ ಪ್ರೀತಿ ನಿನ್ನೊಳಗೆ ಜೀವಂತವಾಗಿರಲಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.